SLN ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಗಂಜಿಗುಂಟೆ ಗ್ರಾಮದಲ್ಲಿ SLN ವಾಲಿಬಾಲ್ ಟೂರ್ನಮೆಂಟ್. ಗಂಜಿಗುಂಟೆ ಲವ್ಲಿ ಬಾಯ್ಸ್ ಆಟಗಾರರು ಪ್ರಥಮ ಸ್ಥಾನ. ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಹೋಬಳಿಯ ಗಂಜಿಗುಂಟೆ ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಗಂಜಿಗುಂಟೆ ಗ್ರಾಮದ ದಿವಂಗತ ಹಿರಿಯ ವಾಲಿಬಾಲ್ ಆಟಗಾರರಾದ ಪಿ ಲಕ್ಷ್ಮಣರೆಡ್ಡಿ, ಬಿಪಿ ಭೈರಪ್ಪ, ಎನ್ ಮುಸ್ತಾನ್ ಸಾಬಿ, ಕಲೀಂ ಸಾಬಿ ಇವರುಗಳನ್ನು ಜ್ಞಾಪಕಾರ್ಥವಾಗಿ ಗಂಜಿಗುಂಟೆ SLN ವಾಲಿಬಾಲ್ ತಂಡದ ವತಿಯಿಂದ ವಾಲಿಬಾಲ್ ಟೂರ್ನಮೆಂಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಗಂಜಿಗುಂಟೆ SLN ವಾಲಿಬಾಲ್ ಟೂರ್ನಮೆಂಟ್ ಪಂದ್ಯಾವಳಿಗಳನ್ನು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಜಿ ನರಸಿಂಹಮೂರ್ತಿ ಹಾಗೂ ಗಂಜಿಗುಂಟೆ ಗ್ರಾಮದ ಮುಖಂಡರು ಕೊನೆ ಸೆಮಿ ಫೈನಲ್ ಅನ್ನು ವೀಕ್ಷಣೆ ಮಾಡಿದರು. ನಂತರ ಮಧ್ಯರಾತ್ರಿ 2 ಗಂಟೆ ಸಮಯದಲ್ಲಿ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ವಿಜೇತರಾದ ಪಂದ್ಯಾವಳಿಗಳಿಗೆ ಗಂಜಿಗುಂಟೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಿ ನರಸಿಂಹಮೂರ್ತಿ ಹಾಗೂ ಮುಖಂಡರಿಂದ SLN ವಾಲಿಬಾಲ್ ಟೂರ್ನಮೆಂಟ್ ಪಂದ್ಯಾವಳಿಯಲ್ಲಿ ಗೆದ್ದಂತಹ ಪಂದ್ಯಾವಳಿಗಳಿಗೆ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ ಎಂಬ 3 ಬಹುಮಾನಗಳನ್ನು ಹಾಗೂ ಟ್ರೋಫಿಗಳನ್ನು ವಿತರಣೆ ಮಾಡಿದರು. SLN ವಾಲಿಬಾಲ್ ಟೂರ್ನಮೆಂಟ್ ಪಂದ್ಯಾವಳಿಯಲ್ಲಿ ಪ್ರಥಮ ಬಹುಮಾನವಾಗಿ 30,000 ನಗದು ಮತ್ತು 1 ಟ್ರೋಫಿ ಹಾಗೂ ದ್ವಿತೀಯ ಬಹುಮಾನ 20,000 ನಗದು ಮತ್ತು ಟ್ರೋಫಿ ಹಾಗೂ ತೃತೀಯ ಬಹುಮಾನ 10,000 ಹಾಗೂ ಟ್ರೋಫಿಯನ್ನು ಗಂಜಿಗುಂಟೆ SLN ವಾಲಿಬಾಲ್ ತಂಡದ ವತಿಯಿಂದ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಜಿ ನರಸಿಂಹಮೂರ್ತಿ ಹಾಗೂ ಮುಖಂಡರಿಂದ ಬಹುಮಾನ ಆಯೋಜನೆ ಮಾಡಲಾಗಿತ್ತು. SLN ವಾಲಿಬಾಲ್ ಟೂರ್ನಮೆಂಟ್ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದ ಗಂಜಿಗುಂಟೆ ಗ್ರಾಮದ ಲವ್ಲಿ ಬಾಯ್ಸ್ ಆಟಗಾರರು ಪ್ರಥಮ ಬಹುಮಾನ 30,000 ನಗದು ಹಣ ಮತ್ತು 1 ಟ್ರೋಫಿಯನ್ನು ಪಡೆಯುವಲ್ಲಿ ಯಶಸ್ವಿಯಾದರು. SLN ವಾಲಿಬಾಲ್ ಟೂರ್ನಮೆಂಟ್ ಪಂದ್ಯಾವಳಿಯಲ್ಲಿ ದ್ವಿತೀಯ ಬಹುಮಾನ ಪಡೆದ ಗಂಜಿಗುಂಟೆ ಗ್ರಾಮದ SLN ಬಾಯ್ಸ್ ಆಟಗಾರರು ದ್ವಿತೀಯ ಬಹುಮಾನ 20,000 ನಗದು ಹಣ ಹಾಗೂ 1 ಟ್ರೋಫಿಯನ್ನು ಪಡೆಯುವಲ್ಲಿ ಯಶಸ್ವಿಯಾದರು. SLN ವಾಲಿಬಾಲ್ ಟೂರ್ನಮೆಂಟ್ ಪಂದ್ಯಾವಳಿಯಲ್ಲಿ ತೃತೀಯ ಸ್ಥಾನ ಪಡೆದ ಗಂಜಿಗುಂಟೆ ಗ್ರಾಮದ SNL ವಾರಿಯರ್ಸ್ ಆಟಗಾರರು ತೃತೀಯ ಬಹುಮಾನ ಮತ್ತು 10,000 ನಗದು ಹಣ ಮತ್ತು 1 ಟ್ರೋಫಿಯನ್ನು ಪಡೆಯುವಲ್ಲಿ ಯಶಸ್ವಿಯಾದರು. SLN ವಾಲಿಬಾಲ್ ಟೂರ್ನಮೆಂಟ್ನ ಎಲ್ಲ ತಂಡದ ಆಟಗಾರರಿಗೆ ಕಾರ್ಯನಿರ್ವಾಹಕ ಅಭಿಯಂತರರಾದ SL ಪಾಪಿರೆಡ್ಡಿ ರವರು ಊಟದ ವ್ಯವಸ್ಥೆಯನ್ನು ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಗಂಜಿಗುಂಟೆ ಗ್ರಾಮದ ಹಿರಿಯ ಆಟಗಾರರು ಹಾಗೂ ಯುವ ಆಟಗಾರರಿಗೆ ಮಾರ್ಗದರ್ಶನ ನೀಡುವ ಹಿರಿಯ ಆಟಗಾರರಿಗೆ ಶಾಲು ಹೊದಿಸಿ ಹಾರ ಹಾಕಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮೌಲಾ ಸಾಬಿ, ಶಿಕ್ಷಕ ಎಂ ಮುನಿಶಾಮರೆಡ್ಡಿ, MPCS ಮಾಜಿ ಅಧ್ಯಕ್ಷ ವೈ ಕೃಷ್ಣಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಕೆ ಶ್ರೀರಾಮರೆಡ್ಡಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ದೊಡ್ಡ ನರಸಿಂಹಪ್ಪ, ಕೆ ಮಂಜುನಾಥ ರೆಡ್ಡಿ, ಒಕ್ಕಲಿಗ ಸಂಘದ ಅಧ್ಯಕ್ಷ ಬಿಎನ್ ಬೈರಾರೆಡ್ಡಿ, ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಜಿಗನ್ಮಾ ಮಹಬೂಬ್ ಬಾಷಾ, ಮಟನ್ ಬಾಬಾ, ಅನ್ಸರ್ ಪಾಷಾ, ಆವಲಪ್ಪರ ದೇವರಾಜ್, ಜಿಎಂ ನಾಗರಾಜ್, ಡಿಎಂ ಶಂಕರ, ಬಿಎನ್ ರಾಮಚಂದ್ರಪ್ಪ, ಬಿಎಂಟಿಸಿ ಅಂಗಡಿ ಪಾಪಿರೆಡ್ಡಿ, ಲಕ್ಕೇನಹಳ್ಳಿಯ ವೆಂಕಟೇಶ್, ರಾಂಬಾಬು, ಸೋಕ್ ಬಾಬು ಹಾಗೂ ಗ್ರಾಮದ ಮುಖಂಡರುಗಳು ಇನ್ನು ಮುಂತಾದವರು ಹಾಜರಿದ್ದರು. ವರದಿ ಸೋರಕಾಯಲಹಳ್ಳಿ, ನವೀನ್ ಕುಮಾರ್ SL. ಗ್ರಾಮದಲ್ಲಿ ಇಷ್ಟೊಂದು ಅದ್ಭುತವಾಗಿ ಒಂದು ವಾಲಿಬಾಲ್ ಟೂರ್ನಮೆಂಟ್ ನಡೀತಾ ಇದೆ. ಇದು ನಿಜವಾಗ್ಲೂ ಕೂಡ ಒಂದು ಗ್ರಾಮೀಣ ಮಟ್ಟದಲ್ಲಿ ಈ ಒಂದು ಕ್ರೀಡಾಕೂಟ ನಡೀತಾ ಇರೋದು ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಶುಭ ಸಂದೇಶ. ಯಾಕಂದ್ರೆ ಇವತ್ತು ನಾವು ಈ ಒಂದು ಕ್ರೀಡಾಕೂಟವನ್ನು ನಾವು ಈ ಒಂದು ವಾಲಿಬಾಲ್ ಟೂರ್ನಮೆಂಟ್ ಅನ್ನು ನಾವು ನಡೆಸ್ಕೊಳ್ತಾ ಇದ್ರೆ ನಮಗೆ ಒಬ್ಬ ಭಾರತ ದೇಶದ ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದ ನಮಗೆ ಜ್ಞಾಪಕ ಬರ್ತಾರೆ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ನಮ್ಮ ಭಾರತ ದೇಶಕ್ಕೆ 24 ಗಂಟೆ ಭಗವದ್ಗೀತೆ ಓದ್ತಕ್ಕಂತ ವೃದ್ಧರು ಬೇಕಾಗಿಲ್ಲ. ನಮ್ಮ ದೇಶಕ್ಕೆ 1 ಗಂಟೆ ವಾಲಿಬಾಲ್, ಫುಟ್ಬಾಲ್ ಆಡ್ತಕ್ಕಂಥ ಯುವಕರು ಈ ದೇಶಕ್ಕೆ ತುಂಬಾ ಅತ್ಯವಶ್ಯಕವಾಗಿರ್ತಕ್ಕಂಥ ಒಂದು
ವಿಚಾರ ಅಂತಕ್ಕಂಥದ್ದನ್ನ ಮಹಾನ್ ವಿವೇಕಾನಂದ ಸಾಹೇಬರು ಇವತ್ತು ನಮ್ಮ ದೇಶಕ್ಕೆ ಒಂದು ಸಂದೇಶ ನೀಡ್ತಾರೆ. ಆ ಸಂದೇಶವನ್ನು ನಾವು ಇವತ್ತು ಏನಾದರೂ ನಾವು ದೃಢಪಡಿಸಬೇಕಾದ್ರೆ ಇಂಥ ಒಂದು ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿ ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಕ್ರೀಡಾ ಪ್ರತಿಭೆಗಳನ್ನ ನಾವು ಇವತ್ತು ಗುರುಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಯಾಕಂದ್ರೆ ಇವತ್ತು ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಕ್ರೀಡಾಕೂಟಗಳ ಮುಖಾಂತರ ದೈಹಿಕವಾಗಿ ಆರೋಗ್ಯವಾಗಿರ್ತಕ್ಕಂಥದ್ದು ಒಂದು ಕಡೆ ಆದರೆ ಅವರು ಮಾನಸಿಕವಾಗಿ ವೃದ್ಧಿ ಆಗ್ತಕ್ಕಂಥದ್ದು ಒಂದು ಕಡೆ ಆದ್ರೆ ಇಡೀ ಒಂದು ವ್ಯವಸ್ಥೆಯನ್ನ ಒಂದುಗೂಡಿಸ್ತಕ್ಕಂಥ ಒಂದು ಶಕ್ತಿ ಇವತ್ತು ಕ್ರೀಡಾ ಜಗತ್ತಿಗೆ ಇರೋದು. ಅಂತ ಒಂದು ಕ್ರೀಡೆಯ ಮುಖಾಂತರ ಇವತ್ತು ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಈ ಒಂದು ವಾಲಿಬಾಲ್ ಪಂದ್ಯಾವಳಿಗಳನ್ನು ನಡೆಸ್ತಾ ಇರೋದು ನಿಜವಾಗ್ಲೂ ಕೂಡ ಒಂದು ಶುಭಪ್ರದ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ ರವಿಕುಮಾರ್ ಅವರು ತುಂಬಾ ಉತ್ತೇಜನ ನೀಡಿ ಈ ಕ್ರೀಡಾಕೂಟಕ್ಕೆ ನಡೆಸ್ಕೊಳ್ಳೋದಕ್ಕೆ ಅವರು ತುಂಬಾ ಸಹಕಾರ ನೀಡ್ತಾ ಇದ್ದಾರೆ. ಹಾಗೆಯೇ ಅವರು ಇಡೀ ಕ್ಷೇತ್ರದಲ್ಲಿ ಅನೇಕ ವಿಚಾರಗಳನ್ನು ನಾವು ಹೇಳೋದಾದ್ರೆ ಅವರು ಕೊಡ್ತಕ್ಕಂಥ ಒಂದು ಆರೋಗ್ಯದ ವಿಚಾರಕ್ಕಿರಬಹುದು ಅಥವಾ ಶಿಕ್ಷಣದ ವಿಚಾರಕ್ಕಿರಬಹುದು, ಒಂದು ಕ್ರೀಡಾಕ್ಕೆ ಒಂದು ಪ್ರೋತ್ಸಾಹ ನೀಡ್ತಕ್ಕಂಥ ಕಾರ್ಯಕ್ರಮಗಳು ಇರಬಹುದು. ಅನೇಕ ಕಾರ್ಯಕ್ರಮಗಳು ಇವತ್ತು ಕ್ಷೇತ್ರದಲ್ಲಿ ನೀಡ್ತಾ ಈ ಒಂದು ಕ್ಷೇತ್ರವನ್ನ ಒಂದು ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಕ್ಷೇತ್ರವನ್ನ ನಿರ್ಮಾಣ ಮಾಡೋದಕ್ಕೆ ಅವರು ಅವ್ರದ್ದೇ ಆಗಿರ್ತಕ್ಕಂಥ ಆ ಒಂದು ದೂರದೃಷ್ಟಿಯಲ್ಲಿ ಇವತ್ತು ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇತ್ತೀಚೆಗೆ ಅಥ್ಲೆಟಿಕ್ ನಲ್ಲಿ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಒಬ್ಬ ಕ್ರೀಡಾಪಟುವನ್ನು ಕೂಡ ಗುರುತಿಸಿ ಅವರದೇ ಆಗಿರ್ತಕ್ಕಂಥ ಮನೆಗೆ ಕರೆಸಿ ಅವ್ರಿಗನ್ನ ಸನ್ಮಾನ ಮಾಡಿ ಅವ್ರಿಗೆ ಉತ್ತೇಜನ ನೀಡ್ತಕ್ಕಂಥ ಕೆಲಸಗಳನ್ನ ಮಾನ್ಯ ರವಿಕುಮಾರ್ ಸಾಹೇಬ್ರು ನಮ್ಮ ಶಾಸಕರಾಗಿರ್ತಕ್ಕಂಥ ಮಾಡ್ತಾ ಇರೋದು ನೋಡ್ತಾ ಇದ್ರೆ ಈ ಒಂದು ಕ್ಷೇತ್ರದಲ್ಲಿ ಒಂದು ಕ್ರೀಡೆಗೆ ಅವರಿಗೆ ಕೊಡ್ತಕ್ಕಂಥ ಒಂದು ಮಹತ್ವ ನಮಗೆ ಒಂದು ಅರಿವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಗಂಜಗುಡ್ಡೆ ಗ್ರಾಮದಲ್ಲಿ ಕೂಡ ಅವರು ಈ ಒಂದು ವಾಲಿಬಾಲ್ ಪಂದ್ಯಗಳನ್ನ ನಡೆಸೋದಕ್ಕೆ ಅವರದೇ ಆಗಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಒಂದು ಉತ್ತೇಜನ ನೀಡಿ ಒಂದು ಕ್ರೀಡಾ ಒಂದು ಪಂದ್ಯಾವಳಿಗಳನ್ನು ನಡೆಸೋದಕ್ಕೆ ಅವರಿಗೆ ಸಹಕಾರ ನೀಡುತ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ನಾನು ಮೊದಲನೇದಾಗಿ ಒಂದು ಗಂಜಗುಡ್ಡೆ ಗ್ರಾಮ ಪಂಚಾಯಿತಿ ಪರವಾಗಿ ಎಲ್ಲ ಸಮಸ್ತ ಕ್ರೀಡಾಪಟುಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮುಖ್ಯವಾಗಿ ಹೇಳೋದಾದ್ರೆ ಗಂಜಗುಡ್ಡೆ ಗ್ರಾಮದಲ್ಲಿ ಒಬ್ಬ ಯಾರಾದ್ರೂ ಆಗ್ಲಿ ಈ ಒಂದು ಗಂಜಗುಡ್ಡೆ ಗ್ರಾಮದಲ್ಲಿ ಒಂದು ಹಳ್ಳಿ ಮಟ್ಟದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಬೇರೆ ಬೇರೆ ಒಂದು ಉತ್ತುಂಗಕ್ಕೆ ಹೋದಾಗ ಅವರು ಹೋದ ದಾರಿಯನ್ನು ಮರ್ತಿರ್ತಕ್ಕಂಥ ಅನೇಕ ಜನರಿದ್ದಾರೆ. ಯಾಕಂದ್ರೆ ಅವರು ಸುಮಾರು ಹಳ್ಳಿ ಮಟ್ಟದಲ್ಲಿ ಹುಟ್ಟಿ ಇದೇ ಶಾಲೆಯಲ್ಲಿ ಓದಿ ಈ ಊರಿನಲ್ಲಿ ನಮ್ಮ ಜೊತೆ ಬೆಳೆಯಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಬೆಂಗಳೂರಿನಲ್ಲಿ BBMP ಒಂದು ಉತ್ತುಂಗ ಸ್ಥಿತಿಯಲ್ಲಿ ಇವತ್ತು ಕಾರ್ಯಪಾಲಕ ಅಭಿಯಂತರಾಗಿ ಕೆಲಸ ನಿರ್ವಹಿಸಿಕೊಂಡು ಒಂದು ಉತ್ತಮ ಸ್ಥಿತಿಯಲ್ಲಿದ್ದಾರೆ. ಅವ್ರು ಉತ್ತಮ ಸ್ಥಿತಿಯಲ್ಲಿ ಇದ್ರೂ ಕೂಡ ಯಾವತ್ತೂ ಕೂಡ ಗಂಜಗುಡ್ಡೆ ಗ್ರಾಮವನ್ನು ಮರ್ತಿಲ್ಲ. ಒಂದು ಸಣ್ಣ ಕಾರ್ಯಕ್ರಮ ಆದ್ರೂ ಕೂಡ ಒಂದು ದೇವರ ಕಾರ್ಯಕ್ರಮ ಆಗಿರ್ಬೋದು, ಒಂದು ಕ್ರೀಡಾ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಸಾರ್ವಜನಿಕವಾಗಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ಆತ ಬೆಂಗಳೂರಲ್ಲಿ ಇದ್ರೂ ಕೂಡ ನಾನು ಗಂಜಗುಡ್ಡೆ ಗ್ರಾಮದವನಂತ ಜ್ಞಾಪಕ ಮಾಡ್ತದೆ. ಕ್ರೀಡಾಪಟುಗಳ ಪರವಾಗಿ ಇವತ್ತು ಎಲ್ಲಾ ಕ್ರೀಡಾಪಟುಗಳು ಸೇರಿ ಅದೇ ಈ ಒಂದು SLN ವಾಲಿಬಾಲ್ ತಂಡ ಏನಿದೆ ಆ SLN ವಾಲಿಬಾಲ್ ತಂಡ ಇವತ್ತು ಇನ್ನ ಒಂದು ಹೇಳ್ಬೇಕಾದ್ರೆ ಇವತ್ತು ನಾವು ಯಾರ ಜ್ಞಾಪಕಾರ್ಥವಾಗಿ ಗಂಜಗುಡ್ಡೆ ಗ್ರಾಮದಲ್ಲಿ P. ಲಕ್ಷ್ಮಣ ರೆಡ್ಡಿ, BP. ಭೈರಪ್ಪ ಮತ್ತು ಮಸ್ತಾನ್ ಸಾಬಿ, ಇದು ಕಲೀಂ ಸಾಬಿ ಹಾಗೂ ಈ ಒಂದು ಮಸ್ತಾನ್ ಸಾಬಿ ಇವರೆಲ್ಲರನ್ನು ನೆಲೆಸಿಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅಂತ ಒಬ್ಬ ಲಕ್ಷ್ಮಣ ರೆಡ್ಡಿ ಅಂತ ಹೇಳಿದ್ದಾರೆ. ಅವರ ನಮಗೆ ಮುಖ್ಯ ಶಿಕ್ಷಕರು ಜೊತೆಗೆ SL ಪಾಪರೆಡ್ಡಿ ಅವರು ತಂದೆಯವರು ಹಾಗೆ ನಮಗೆ ಮುಖ್ಯ ಶಿಕ್ಷಕರಾಗಿ ನಮಗೆ ಮಾರ್ಗದರ್ಶನ ನೀಡಿ ಇವತ್ತೇನಾದ್ರು ನಾವು 4 ಅಕ್ಷರ ಕಲಿತು ಇವತ್ತೇನಾದ್ರು ಈ ಒಂದು ಸೇವೆ ಮಾಡೋದಕ್ಕೆ ಈ ಒಂದು ಗ್ರಾಮದಲ್ಲಿ ಓಡಾಡಕ್ಕೆ ಕಾರಣಕರ್ತರಾಗಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣಕರ್ತರು ಮಾನ್ಯ ಲಕ್ಷ್ಮಣ ರೆಡ್ಡಿ ಮುಖ್ಯ ಶಿಕ್ಷಕರು ಹಾಗೂ ಭೈರಪ್ಪ ಶಿಕ್ಷಕರು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ.